ಮನೆ ದೇವರು ಅಂತ ಒಂದು ಸೀರಿಯಲ್ ಪುನೀತ್ ಸರ್ ಬ್ಯಾನರಲ್ಲಿ ಪ್ರೊಡ್ಯೂಸ್ ಮಾಡಿದ್ರು, ಕಲರ್ಸ್ ಕನ್ನಡದಲ್ಲಿ ಬರ್ತಿತ್ತು. ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದೆ. ಯಾಕೆಂದರೆ ಹೀರೋಗಳು ಸಿನಿಮಾ ಮಾಡ್ತಾನೆ ಇರ್ತಾರೆ, ಒಬ್ಬರಲ್ಲ ಒಬ್ಬರು ಆಪ್ಷನ್ ಇದ್ದೇ ಇರ್ತಾರೆ ಡೈರೆಕ್ಟರ್ಗಳು. ಒಬ್ಬರಲ್ಲ ಒಬ್ಬರು ಹೀರೋಗಳು ಸಿನಿಮಾ ಮಾಡ್ತಾನೆ ಇರ್ತಾರೆ. ಆ್ಯಸ್ ಎ ಡೈರೆಕ್ಟರ್ ನಾನು ತುಂಬ ವರ್ಷ ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು, ತುಂಬ ವರ್ಷ ಸಿನಿಮಾ ಮಾಡಬೇಕು ಅಂತ ನಾನು ಫಸ್ಟ್ ಸಿನಿಮಾ ವಾವ್ ಅಂತ ಆಗಲೇಬೇಕು, ನಾನು ಇಷ್ಟ ಆಗಲೇಬೇಕು, ನನ್ನ ಕತೆ ಎಲ್ಲರೂ ಮೆಚ್ಚಲೇಬೇಕು. ಸೊ ಅಂಥ ಕತೆ ಹುಡುಕ್ತಾ ಇದೆ. ಹಯಗ್ರೀವ ಅನ್ನೋದು ರಾಕ್ಷಸ ಅಂದರೆ ವಿಷ್ಣು ಅವತಾರ ಏನು ಬರುತ್ತೋ, ಈ ವಿಷ್ಣು ಎಲ್ಲ ಅವತಾರ ಇತ್ತು, ದೇವ್ರ ಅವತಾರ ಎತ್ತಿದ್ದಾನೆ, ಎಲ್ಲ ಅವತಾರನೂ ದೇವ್ರ ಅವತಾರ. ಬಟ್ ಹಯಗ್ರೀವ ಮಾತ್ರ ರಾಕ್ಷಸನ ಅವತಾರ ಎತ್ತಾನೆ. ಫಸ್ಟ್ ಅವ್ನು ದೇವರಾಗಿರೋದು, ಫಸ್ಟು ರಾಕ್ಷಸನ ಅವತಾರ ಎತ್ತಿ ರಾಕ್ಷಸನ ಸಂಹಾರ ಮಾಡಿ ಅದಾದ್ಮೇಲೆ ಲಕ್ಷ್ಮೀ ಹಯಗ್ರೀವ ಆಗೋದು, ಆಮೇಲೆ ದೇವರಾಗೋದು. ಸೊ ಸೇಮ್ ಕಾನ್ಸೆಪ್ಟೇ. ಅವು ಫಸ್ಟ್ ಟೈಮ್ ಎಲ್ಲ ಸ್ವಲ್ಪ ಇಲ್ಲ ಹಂಗೆ ಬೇಡ ಅಂತ ಇರ್ತಾರಲ್ಲ, ಇಲ್ಲ ಸರ್ ನೀವು ಮಾಡಿ ನೋಡಿ ಅಂದಾಗ ಒಂದು ಹೀರೋಯಿನ್ ಬೈಯೋ ಸೀನ್ ಬರುತ್ತೆ. ಸೊ ಅಲ್ಲಿ ಅವ್ರು ಫುಲ್ ಓಪನ್ ಅಪ್ ಆಗ್ಬಿಡ್ತಾರೆ, ಹೆಂಗೆ ಕಿರ್ಚಾಡ್ ಕೂಗೋದಿಲ್ಲ. ಅವಾಗ ಸರ್ ಇದು ಬೇಕಿರೋದು ನಂಗೆ ಹಂಗೆಲ್ಲ ಹೇಳಿದಾಗ ನಂಗೆ ಭಯ ಆಗ್ತಿದೆ ಸರ್, ಭಯನೂ ಆಗ್ತಿದೆ, ಟೆನ್ಷನ್ಸ್ ಇದೆ, ಮೈಂಡಲ್ಲಿ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಹೆಂಗೆ ಜನ ತಗೋತಾರೆ ಅಂದರೆ ವಾವ್, ನಮಗೆಲ್ಲ ವಾವ್ ಅನ್ಸಿದೆ ನೋಡಲ್ಲ, ಸೆನ್ಸಾರ್ ಅವರು ಹೆಂಗೆ ತಗೋತಾರೆ. ರಘುಕುಮಾರ್ ಅವರೇ ನಮಸ್ತೆ. ನಮಸ್ತೆ ಸರ್. ಫಸ್ಟು ಯಾರದೇ ಹೆಸರಲ್ಲಾದರೂ ಕೆಲವೊಂದು ಅಂಶ ನಮ್ಮ ಕಣ್ಣಿಗೆ ಬಿದ್ದುಬಿಡತ್ತೆ ಅಂತಾರಲ್ಲ, ಅಂಥದ್ರಲ್ಲಿ ನಿಮ್ಮ ಇನಿಷಿಯಲ್ಲು OR ಅನ್ನೋ ಇನಿಷಿಯಲ್ ನೋಡೇ ಇಲ್ಲ ಇಲ್ಲಿವರೆಗೂ. ಏನು ಸರ್ OR ಅಂದರೆ? ಇಲ್ಲ, ಅದು ನಮ್ಮ ಊರ ಹೆಸರು ಮತ್ತು ಅಪ್ಪ ಹೆಸರು. ಊರ ಹೆಸರು ಬಂದು ಹೋಬಳ ದೇವರಹಳ್ಳಿ ಅಂತ, ಕೊಡಗೆರೆ ತಾಲೂಕು, ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ ಹತ್ರ ಬರುತ್ತೆ. ಆರ್ ಅಂದರೆ ರಂಗಶಾಮಯ್ಯ ಅಪ್ಪನ ಹೆಸರು. ಸೊ ಅದಕ್ಕೆ ಎರಡೂ ಇರಲಿ ಅಂತ ಹೇಳಿ ಇಟ್ಕೊಂಡೆ ಸರ್. ಸರಿ ಲವ್ಲಿ. ಸರ್, ಇದು ನಿಮ್ಮ ಮೊದಲ ನಿರ್ದೇಶನದ ಚಿತ್ರ, ಕರೆಕ್ಟಾ ಸರ್? ಯಾರ ಜೊತೆ ಯಾರಾದರೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಅಸೋಸಿಯೇಟ್ ಡೈರೆಕ್ಟರ್ ಆಗೋ ಕೆಲಸ ಮಾಡಿದ್ದೀನಿ ಸರ್, ತುಂಬ ಮಾಡಿದ್ದೀನಿ. ಮನೆ ದೇವರು ಅಂತ ಒಂದು ಸೀರಿಯಲ್ ಪುನೀತ್ ಸರ್ ಬ್ಯಾನರಲ್ಲಿ ಪ್ರೊಡ್ಯೂಸ್ ಮಾಡಿದ್ರು, ಕಲರ್ಸ್ ಕನ್ನಡದಲ್ಲಿ ಬರ್ತಿತ್ತು. ಅದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಿದೆ. ಕನ್ನಡಕ್ಕಾಗಿ ವಂದನವತಿಯಲ್ಲಿ ಮಾಡಿದೆ, ಸಾರ್ವಜನಿಕರಲ್ಲಿ ವಿನಂತಿ ಮಾಡಿದೆ, ವಿಕ್ಟ್ರಿ 2 ಮಾಡಿದೆ. ಅದಾದ್ಮೇಲೆ ಕೋಟಿಗೊಬ್ಬತ್ರಿಗೆ ಅಸೋಸಿಯೇಟ್ ಆಗಿ ಮಾಡಿದೆ. ದಿ ಬೆಲ್ ಅಂತ ಒಂದು ಶಾರ್ಟ್ ಫಿಲ್ಮ್ ನಾನೇ ಡೈರೆಕ್ಷನ್ ಮಾಡಿದೆ. ಮತ್ತು ಅದು PRKಲ್ಲೇ ರಿಲೀಸ್ ಆಯಿತು, ಪುನೀತ್ ಸರ್ ರಿಲೀಸ್ ಮಾಡಿಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಫೆಸ್ಟಿವಲ್ ತುಂಬ ಅವಾರ್ಡ್ಸ್ ಬಂದಿದೆ ಅದಕ್ಕೆ. ಅದಾದಮೇಲೆ ನಾನು ಡೆಬ್ಯೂ ಹಯಗ್ರೀವ ಮಾಡ್ತಿದ್ದೆ ಸರ್. ದ ಬೆಲ್ ಅಂತ, ಅದು ಯೂಟ್ಯೂಬಲ್ಲಿ ಇದೆಯಾ? ಇದೆ ಸರ್, PRK ಚಾನಲ್ ಇದೆ. ಏನು ಸರ್ ಅದ್ರ ಕತೆ? ಸರ್ ಅದು ಅಂದರೆ ಅದು ರಿಯಲ್ ಥ್ರಿಲ್ಲರಾ? ಅಂದರೆ ಹಾರರ್ ಕಮ್ ರಿಯಲ್ ಇನ್ಸಿಡೆಂಟು. ಅಂದರೆ ಒಂದು ತಾಯಿ ಮಗ ಇರ್ತಾರೆ. ಸೊ ತಾಯಿ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಮಗನ ಮೇಲೆ, ಅಷ್ಟೇ ಆ ಪ್ರೀತಿ ತಾಯಿ ಮೇಲೂ ಇರುತ್ತೆ. ಸೊ ಸೊಸೆ ಬಂದಾಗ ಹಿಂಗಾಗತ್ತೆ, ಅವಳು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಇವನು ಆಫೀಸಿಗೆ ಹೋದಾಗ ತಾಯಿನ ಇಟ್ಕೊಂಡು ಹೊಡಿಯೋದು, ಚಚ್ಚೋದು, ಆ ಥರ ಹಿಂಸೆ ಕೊಟ್ಟು ಸಾಯಿಸ್ಬಿಡ್ತಾಳೆ ತಾಯಿನ. ಅಂದರೆ ಮಗ ಇದ್ದಾಗ ಚೆನ್ನಾಗಿ ನೋಡ್ಕೋತಾಳೆ, ಮಗ ಇಲ್ಲದೆ ಇದ್ದಾಗ ತಾಯಿನ ಚೆನ್ನಾಗಿ ಹೊಡಿತಾ ಇರ್ತಾಳೆ, ಹೊಡೆದು ಅದು ರಿಯಲ್ ಇನ್ಸಿಡೆಂಟ್ ಮಾಡಿರೋ ಕತೆ. ಅದಾದಮೇಲೆ ಹೆಂಗೆ ಅವಳಿಗೆ ಕರ್ಮ ಬರುತ್ತೆ, ಅವಳಿಗೆ ಹೆಂಗೆ ಆ ತಾಯಿ ಮತ್ತೆ ತೀರಿಸ್ಕೋತಾಳೆ ಅಂದಮೇಲೆ ಮಾಡಿದ ಕತೆ. ಓಕೆ. ಸೊ ತುಂಬ ಎಮೋಷ್ನಲ್. ಆ ಶಾರ್ಟ್ ಫಿಲ್ಮ್ ನೋಡಿ ನನಗೆ ಹಯಗ್ರೀವ ಪ್ರೊಡ್ಯೂಸರ್ ಚಾನ್ಸ್ ಕೊಟ್ಟಿದ್ದು. ಹೌದಾ? ಅದೇ ನಾನು ಅದಕ್ಕೆ ಬರೋನಿದ್ದೆ. ಈಗ ಅದಕ್ಕೆ ಬರ್ತೀನಿ ಆಮೇಲೆ. ಬಟ್ ಯಾವಾಗ ನೀವು ಈ ಜರ್ನಿಯನ್ನು ಶುರು ಮಾಡಿದ್ದು, ಈ ಇಂಡಸ್ಟ್ರಿಗೆ ಬಂದದ್ದು? ಅಂದರೆ ನಾನು ಇಂಜಿನಿಯರಿಂಗ್ ಮುಗಿಸಿ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು. ಸೊ HAL ಅಲ್ಲಿ ನಾವು ಪ್ರಾಜೆಕ್ಟ್ ಮಾಡಿದ್ವಿ ಸರ್, ಫ್ಲೈಟ್ ಫ್ರಂಟ್ ವೀಲ್ ಲ್ಯಾಂಡ್ ಗೇರ್ ಮೇಲೆ ಮಾಡಿದ್ವಿ. ಸೊ ಅದಾದಮೇಲೆ ಏನೋ ಕಂಫರ್ಟಬಲ್ ಇಲ್ಲ ವರ್ಕು, ಏನೋ 9 to 6 ವರ್ಕ್ ಆಗ್ತಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಡೈರೆಕ್ಟರ್ ಆಗಬೇಕಂತ ಫಿಕ್ಸ್ ಆಗಿದೆ. ಸೊ ಒಂದು ಮಂತ್ ಅಲ್ಲಿ ಇಂಟರ್ನ್ಶಿಪ್ ಮಾಡಿಬಿಟ್ಟು 2016 ಕಂಪ್ಲೀಟ್ ಮನೆ ದೇವರು ಸೀರಿಯಲಿಂದ ಥ್ರೂಔಟ್ ಇಂಡಸ್ಟ್ರಿಯಲ್ಲೇ ಇದ್ದೀನಿ ಸರ್. ಎಲ್ಲಿ ಇಂಜಿನಿಯರಿಂಗ್ ಮಾಡಿದ್ದ? ನೆಲಮಂಗಲ ಹತ್ರ ಸರ್, ಶಿವಕುಮಾರ್ ಸ್ವಾಮೀಜಿ ಕಾಲೇಜು, ಮೆಕ್ಯಾನಿಕಲ್ ಇಂಜಿನಿಯರ್. ಓಕೆ. ಈಗ ನೀವು ದ ಬೆಲ್ ಹೇಳಿದ್ರಲ್ಲ, ನಾನು ಇನ್ಫ್ಯಾಕ್ಟ್ ಅದನ್ನೇ ಒಂದು ಕ್ವಶನ್ ಆಗಿ ಹಯಗ್ರೀವಕ್ಕೂ ಇಟ್ಕೊಂಡಿದ್ದೆ. ಬಟ್ ಅದಕ್ಕೆ ಮುಂಚೆ ಯಾಕೆ ಸರ್ ಡಬಲ್ ಆರ್? HAYAGRRIYA ಅಂತ ಇದೆ. ಇಲ್ಲ, ಅದು ನ್ಯೂಮರಾಲಜಿ ಅಷ್ಟೇ. ಅಂದ್ರೆ ನಮ್ಮ ಹೀರೋದು ಡಬಲ್ ಆರ್ ಇದೆ, ರೈಸಿಂಗ್ ಅಂತ ನಂಬರ್ಗೋಸ್ಕರ ಇಟ್ಕೊಂಡ್ವಿ ಅದನ್ನ ಅಷ್ಟೇ. ಅಂದ್ರೆ ಅದು ಇಂಗ್ಲೀಷಲ್ಲಿ ಗೊತ್ತಲ್ಲ ಸರ್ ನಿಮಗೆ, ಡಬಲ್ ಇ ಬೇಕಾದ್ರೂ ಯೂಸ್ ಮಾಡ್ಬೋದು, ಡಬಲ್ ಐ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನ್ಯೂಮರಾಲಜಿಗೆಲ್ಲ ಡಬಲ್ ಆರ್ ನಿಮಗೆ ತುಂಬ ಪಾಸಿಟಿವ್ ತರುತ್ತೆ, ಚೆನ್ನಾಗಿ ಆಗುತ್ತೆ ಅಂದಕ್ಕೆ ಒಂದು ಆರ್ ಸೇರಿಸ್ಕೊಂಡ್ವಿ ಅಷ್ಟೇ. ಸೊ ಕನ್ನಡದಲ್ಲಿ ಆಸ್ ಇಟ್ ಈಸ್ ಇದೆ, ಇಂಗ್ಲೀಷ್ಗೋಸ್ಕರ ನಾವು ಒಂದು ನ್ಯೂಮರಾಲಜಿಗೋಸ್ಕರ ಒಂದು ವೈಬ್ರೇಷನ್ಗೆ ಆರ್ ಸೇರಿಸ್ಕೊಂಡ್ವಿ. ಓಕೆ. ದ ಬೆಲ್ ಶಾರ್ಟ್ ಫಿಲ್ಮ್ನ ನೀವು ಪ್ರೊಡ್ಯೂಸರ್ಗೆ ತೋರಿಸಿದ್ರಿ, ಬಟ್ ಆಲ್ರೆಡಿ ಹೀರೋ ಡಿಸೈಡ್ ಆಗಿದ್ರಾ? ಇಲ್ಲ ಸರ್, ಡಿಸೈಡ್ ಆಗಿರಲಿಲ್ಲ ಹೀರೋ. ಶಾರ್ಟ್ ಫಿಲಮ್ ಪ್ರೊಡ್ಯೂಸರ್ ನೋಡಿರೋ, ಅಪ್ರೋಚ್ ಮಾಡಿದ್ವಿ. ಶಾರ್ಟ್ ಫಿಲಮ್ ತುಂಬ ಇಷ್ಟಪಟ್ಟು, ಅದಾದಮೇಲೆ ಈ ಥರ ಒಂದು ಕತೆ ಇದ್ರೆ ಅದನ್ನು ಇದೆಯಾ ಅಂದರೆ, ಸರ್ ಈ ಥರ ಒಂದು ಜಾನರ್ ಇದೆ ಸರ್, ಬಟ್ ಇಲ್ಲಿವರೆಗೂ ಯಾರು ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಸರ್ ಅಂತೆಲ್ಲ ಹೇಳಿದೆ. ಅದಕ್ಕೆ ಸ್ವಲ್ಪ ಅವ್ರು ಫಸ್ಟ್ ಟೈಮ್ ಹೆಂಗೋ ಎಷ್ಟೊಂದು ಜನ ಡೈರೆಕ್ಟ್ರು ಬಂದಿದ್ದಾರೆ, ಯಾರು ಮಾಡದೇ ಇರೋ ಕತೆ ನೀವು ಮಾಡೋಕ್ಕಾಗತ್ತಾ, ಹಂಗೆಲ್ಲ ಸ್ವಲ್ಪ ಇಲ್ಲ ಸರ್, ಕತೆ ಕೇಳಿ ನಿಮ್ಮ 100% ನೀವು ವಾವ್ ಅಂತೀರಾ ಅಂತ ಅಂದರು.
ಸರಿ ಆಯಿತು ಬಾ ಅಂತೇಳಿ ವಿಧಾನಸೌಧ ಕರ್ಸ್ಕೊಂಡು ಊಟ ಎಲ್ಲ ಕೊಡಿಸಿದ್ರು. ಆಮೇಲೆ ಕತೆ ಹೇಳಿ ಅಂದರು. ಕತೆ ಎಲ್ಲ ಹೇಳಿದೆ. ಹೌದಲ್ವಾ, ಈ ಥರ ಒಂದು ಜಾನರೇ ಬಂದಿಲ್ಲ ಕಣೋ, ಹೌದು ಹಿಂಗೆ ಬಂತು ಈ ಕತೆ, ನಿನಗೆ ಹಿಂಗೆಲ್ಲ ಬರ್ದೆ ಹೆಂಗೆ ಅಂತೆಲ್ಲ ಮಾತಾಡಿ ಸೊ ಅಲ್ಲೇ ಒಂದು ಅಡ್ವಾನ್ಸ್ ಎಲ್ಲ ಕೊಟ್ಟು ಲಾಕ್ ಆಯ್ತು. ಆಮೇಲೆ ಯಾರು ಮಾಡೋಣ ಅಂತ ಹುಡುಕ್ಬೇಕಾದ್ರೆ ಧನ್ವೀರ್ ಸರ್ನ ಅಪ್ರೋಚ್ ಮಾಡಿ ಸೊ ಅಲ್ಲಿಂದ ಲಾಕ್ ಆಯಿತು. ಬಟ್ ಪ್ರೊಡ್ಯೂಸರ್ ಅವರ ಸಂಪರ್ಕ ನಿಮಗೆ ಹೇಗೆ ಸಿಕ್ತು? ಇಲ್ಲ ಸರ್, ಪ್ರೊಡ್ಯೂಸರ್ ಅಂದರೆ ಇವಾಗ ನಾವು ಇಂಡಸ್ಟ್ರಿಯಲ್ ಏರಿಯಿಂದ ನಾವು ಪ್ರೊಡ್ಯೂಸರ್ ಹುಡುಕಾಗ್ತಲೇ ಇರ್ತೀವಿ. ಯಾರೋ ನಮ್ಮ ಫ್ರೆಂಡ್ ಸರ್ಚ್ ಮಾಡ್ತಾ ಇರ್ತಾರೆ, ಅವ್ರು ಮಾಡ್ತಿರ್ತಾರೆ. ನಮ್ಮ ಫ್ರೆಂಡ್ ಒಬ್ರು ನಂಬರ್ ಕೊಟ್ಟಿದ್ದು, ಈ ಥರ ಇವರು ಒಂದು ಸಿನಿಮಾ ಮಾಡ್ಬೇಕು ಅಂತಿದ್ದಾರೆ, ಆಲ್ರೆಡಿ 2 ಸಿನಿಮಾ ಮಾಡಿದ್ದಾರೆ, ಒಂದ್ಸಲ ಟ್ರೈ ಮಾಡಿ. ಹೌದು, ಬಟ್ ಇವರು ಐ ಥಿಂಕ್ ಲೈಫ್ ಜೊತೆ ಒಂದು ಸೆಲ್ಫಿನ ಪ್ರೀವಿಯಸ್ ಫಿಲ್ಮು ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆಗಿತ್ತು, ಹಾಗಾಗಿ ಕೇಳ್ತಾ ಹೌದು ಗ್ಯಾಪ್ ಆಗಿತ್ತು. ಅದೇ ಎಲೆಕ್ಷನ್ಸು ಅದೆಲ್ಲ ನಿಂತ್ಕೊಂಡ್ರಲ್ಲ ಸರ್, ಸೊ ಅಲ್ಲಿ ಬಿಸಿ ಆದರು. ಅದಾದ್ಮೇಲೆ ಮತ್ತೆ ಹುಡುಕ್ತಾ ಇದ್ದಾರೆ ಅಂದ್ರೆ ಒಳ್ಳೆ ಕತೆ ಅಂದರು. ಸೊ ನಾನು ಹೋಗಿ ಅಪ್ರೋಚ್ ಮಾಡ್ತಿದ್ದಂಗೆ ಲಾಕ್ ಆಯಿತು. ಓಕೆ, ದ ಬೆಲ್ ಎಷ್ಟು ನಿಮಿಷದ ಶಾರ್ಟ್ ಫಿಲ್ಮು? 29 ಮಿನಿಟ್ಸಲ್ಲಿ ಮದುವೆ, ಸೊಸೆ ಮನೆಗೆ ಬರೋದು. ಇಲ್ಲ, ಮದುವೆ ಆಲ್ರೆಡಿ ಸೊಸೆ ಇರ್ತಾಳೆ. ಅವ್ರು ಹೆಂಗೆ ಆಫೀಸ್ ಹೋದ್ಮೇಲೆ ಗಂಡ ಅಮ್ಮನ ಸೊಸೆ ಅತ್ತೆನ ಹೆಂಗೆ ನೋಡ್ಕೋತಾಳೆ, ಅವ್ನು ಇದ್ದಾಗ ಹೆಂಗೆ ನೋಡ್ಕೋತಾಳೆ, ಅವ್ನು ಆ ಥರ ಹೋಗೋವಂಥ ಒಂದು ಕತೆ ಸರ್. PRKಗೆ ಹೇಗೆ ಹೋದ್ರಿ? ಇಲ್ಲ ಸರ್, ಅದು ಒಂದು ಬಾಂಡಿಂಗ್. ಅದೇ ಪೊಲೀಸರಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ತುಂಬ ಆಸೆ ಇತ್ತು. ಅಂದರೆ ರಾಜ್ಕುಮಾರ್ ಸರ್ ನಮ್ಮ ಕೋಟಿಗೊಬ್ಬತ್ರಿ ಆಫೀಸ್ಗೆಲ್ಲ ಬರೋರು ಅವಾಗ. ಸೊ ಅವಾಗ ನಾನು ಹೇಳಿದೆ, ಈ ಥರ ಒಂದು ಏನೋ ಸಿನಿಮಾ ಮಾಡ್ಕೊಂಡಿದ್ದೀನಿ ಸರ್, ಲೈನ್ ಇದೆ, ಒಂದು ಲೈನ್ ಸರ್ಗೆ ಹೇಳಿಸ್ತೀರಾ ಆದರೆ ಅಂತ. ಯಾರು ಬರ್ತಿದ್ದು ಅಂದರೆ ಇವ್ರು ಮ್ಯಾನೇಜರ್ ಇದ್ರಲ್ಲ ಸರ್, ನಮ್ಮ ಸೂರಪ್ಪ ಬಾಬು ಆಫೀಸ್ಗೆಲ್ಲ ಬರ್ತಿದ್ರು. ಅವಾಗ ನಾನು ಕೇಳಿದೆ, ಈ ಥರ ಒಂದು ಕತೆ ಇದೆ ಸರ್ ಮಾಡ್ಕೊ. ಇವಾಗೆಲ್ಲ ಫ್ಯಾಮಿಲಿ ಲವ್ ಫೈಟ್ ಗೀಟ್ ಎಲ್ಲ ಮಾಡಲ್ಲ, ದ್ವಿತ್ವ ಆದಮೇಲಿಂದ ಅವ್ರು ಬೇರೆ ಥರ ಸಿನಿಮಾ ಮಾಡ್ತಾರೆ, ಒಂದು ಕ್ರೈಮು ಅಥವಾ ಇನ್ವೆಸ್ಟಿಗೇಷನ್ ಈ ಥರ ಒಂದು ಸಿನಿಮಾ ಮಾಡ್ತಾರೆ. ಆ ಥರ ಏನಾದ್ರು ಒಂದು ಐಡಿಯಾ ಇದ್ದರೆ ಹೇಳು. ಇಲ್ಲ ಸರ್, ಆ ಥರ ಒಂದು ಲೈನ್ ಮಾಡ್ಕೊಂಡಿದ್ದೀನಿ ಸರ್, ಕೇಳ್ತೀರಂದೆ. ಸರಿ ಆಯಿತು, ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ತೋರಿಸು. ಆಯ್ತು ನೋಡೋಣ ಹಿಂಗೆ ಮಾಡ್ತೀಯ. ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ತೋರಿಸಿ ಓಕೆನೂ ಆಯಿತು, ಎಲ್ಲ ಇದೇನು ಸಿಗಬೇಕಿತ್ತು ಅಷ್ಟರಲ್ಲಿ. ಸೊ ಶಾರ್ಟ್ ಫಿಲಮ್ ಮಾಡಿದ್ದೇ ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ, ಈ ಥರ ಮಾಡಬಲ್ಲೆ ನಾನು ಅಂತ. ಅವ್ರಿಗೆ ಮಾಡ್ಕೊಂಡಿದ್ದ ಲೈನ್ ಹೇಗಿರ್ಬಿರ್ಲಿ? ಇಲ್ಲ ಅದು ಬೇರೆ, ಅದು ಹಂಗೆ ಇದೆ, ಅದು ಅವ್ರಿಗೋಸ್ಕರ ಹಂಗೆ ಇಟ್ಬಿಟ್ಟಿದ್ದೀವಿ, ಅದು ಅವ್ರೇನು ಟಚ್ ಮಾಡಿಲ್ಲ. ಇದು ಬೇರೆ ಕತೆ. ಓಕೆ, ನನಗೆ ನೀವು ಇಲ್ಲಿವರೆಗೂ ಬಂದಿರೋ ಟೀಸರ್ಸಲ್ಲಿ ತೋರಿಸಿರೋದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಗೊತ್ತು ಕಥೆಯ ಬಗ್ಗೆ. ಯಾಕಂದ್ರೆ ನಾನು ಕೇಳ್ತಾ ಇದ್ದೆ, ಇಂಟರ್ವ್ಯೂ ಪ್ರಿಪೇರ್ ಆಗಬೇಕಲ್ವ, ಸರಿ ಏನಾದರೂ ಹೇಳಿ ಅಂತ ಸ್ವಲ್ಪ ಹೇಳಿದ್ದಾರೆ ನನಗೆ. ನೀವು ಹೇಳಿದ ಹಾಗೆ ಸ್ವಲ್ಪ ಇದು ಥರ ಖತರ್ನಾಕ್ ಐಡಿಯಾನೇ. ಯೂಶಲಿ ಇಟ್ ಈಸ್ ರಿಯಲಿ ಔಟ್ ಆಫ್ ದಿ ಬಾಕ್ಸ್ ಒಂದು ರೀತಿಯಲ್ಲಿ. ಪ್ಲಸ್ ದೇರ್ ಇಸ್ ಆಲ್ಸೋ ಅ ಲಾಟ್ ಆಫ್ ಗೋರ್. ಅಂದರೆ ಬ್ಲಡ್ ಮಾತ್ರ ಅಲ್ಲ, ಒಂಥರ ಅಂಗಾಂಗಗಳ ಬಗ್ಗೆ ಸ್ವಲ್ಪ ಇದಿದೆ. ಆ್ಯಂಡ್ ನಿಮ್ಮ ಟೀಸರಲ್ಲೂ ಅಷ್ಟೇ, ಒಂದು ಡಾಕ್ಟ್ರ್ ಏನೋ ಒಂದು ಇದು ತೆಗಿತಾರೆ, ಅದೇನು ಅಂತ ಕೂಡ ನಂಗೆ ಗೊತ್ತಾಗಲಿಲ್ಲ, ಅದನ್ನು ನಾನು ಊಹಿಸ್ಕೊಳ್ಳೋಕ್ಕೂ ಹೋಗಲಿಲ್ಲ. ಬಟ್ ಆ ಎಲಿಮೆಂಟ್ ಇದೆ, ಒಂದು ಗೋರ್ನ ಎಲಿಮೆಂಟ್ ಇದೆ. ಬಟ್ ಈ ಐಡಿಯಾ ನಿಮಗೆ ಹೇಗೆ ಬಂತು? ಇದು ತುಂಬ ಒಂಥರ ಮೈಥಾಲಜಿಯಿಂದ ಬೇಸ್ ಮಾಡಿ ಮುಂದಕ್ಕೆ ತಗೊಂಡು ಹೋಗಿದ್ದೀರಿ. ಬಟ್ ಈ ಕೋರ್ ಐಡಿಯಾ, ಈ ಸೀಡ್ ಹೆಂಗೆ ಸಿಕ್ತು ನಿಮಗೆ ಅಂತ? ಇಲ್ಲ ಸರ್, ನಾನು ಈ ಶಾರ್ಟ್ ಫಿಲಮ್ ಆದಮೇಲೆ ಒಂದು ಕತೆ ಮಾಡಲೇಬೇಕು ಅಂದರೆ ನಾನು ಡೈರೆಕ್ಟರ್ ನಿಲ್ಲಬೇಕು ಇಂಡಸ್ಟ್ರಿಲಿ. ಯಾಕೆಂದರೆ ಹೀರೋಗಳು ಸಿನಿಮಾ ಮಾಡ್ತಾನೆ ಇರ್ತಾರೆ, ಒಬ್ಬರಲ್ಲ ಒಬ್ಬರು ಆಪ್ಷನ್ ಇದ್ದೇ ಇರ್ತಾರೆ ಡೈರೆಕ್ಟರ್ಗಳು. ಒಬ್ಬರಲ್ಲ ಒಬ್ಬರು ಹೀರೋಗಳು ಸಿನಿಮಾ ಮಾಡ್ತಾನೆ ಇರ್ತಾರೆ. ಆ್ಯಸ್ ಎ ಡೈರೆಕ್ಟರ್ ನಾನು ತುಂಬ ವರ್ಷ ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು, ತುಂಬ ವರ್ಷ ಸಿನಿಮಾ ಮಾಡಬೇಕು ಅಂದರೆ ನಾನು ಫಸ್ಟ್ ಸಿನಿಮಾ ವಾವ್ ಅಂತ ಆಗಲೇಬೇಕು, ನಾನು ಇಷ್ಟ ಆಗಲೇಬೇಕು, ನನ್ನ ಕತೆ ಎಲ್ಲರೂ ಮೆಚ್ಚಲೇಬೇಕು. ಸೊ ಅಂಥ ಕತೆ ಹುಡುಕ್ತಾ ಇದೆ. ನಾನು ತುಂಬ ಕತೆ ಮಾಡಿದೆ, ಅಂದರೆ ಕ್ರೈಮು, ಲವ್, ಸಸ್ಪೆನ್ಸು, ಫ್ಯಾಮಿಲಿ ಎಲ್ಲ ಕತೆ, ಕಮರ್ಷಿಯಲ್ ಎಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿದ್ರು ಯಾಕೋ ನನಗೆ ಅದು ಸ್ಯಾಟಿಸ್ಫೈಡ್ ಇರ್ತಿಲ್ಲ. ಆ ಕತೆ ನನಗೆ ವಾವ್ ಅನಿಸಲೇ ಇಲ್ಲ. ಸೊ ನಾನು ವಾವ್ ಅಂದರೆ ಕತೆ ಗೆಲ್ಲೇಬೇಕು, ಕತೆ ಗೆದ್ದಾಗ ಡೈರೆಕ್ಟರ್ ಯಾರು ಅಂತ ಹುಡುಕ್ತಾರೆ. ಸೊ ಆ ಕತೆ ಗೆಲ್ಲಬೇಕು ಅಂದರೆ ನಾನು ಕತೆಗೆ ಏನೇನು ಬೇಕು ಅಂತ ಒಂದಷ್ಟು ತಿಂಗಳು ಕೂತ್ಕೊಂಡು ಮಾಡ್ತಾ ಏನು ತಲೆಗೆ ಒಳ್ದೇ ಇಲ್ಲ. ಒಂದು ಫ್ರಸ್ಟ್ರೇಷನ್ ಮಲಗಿಬಿಟ್ಟಿದೆ. ಒಂದು ದಿವಸ ಮಲಗಿದಾಗ ನನ್ನ ರೂಮಲ್ಲಿ ಒಂದು ಸಾಯಿಬಾಬಂದು ಒಂದು ಗಣೇಶನ ಫೋಟೋ ಹಾಕ್ಕೊಂಡಿದ್ದೀನಿ ಸರ್. ಸೊ ಹಂಗೆ ಮಲ್ಕೊಂಡು ಎತ್ತಿದಂಗೆ ನಾನು ದೇವ್ರು ನೋಡೋ ಒಂದು ಅಭ್ಯಾಸ ಇದೆ. ಎದ್ದೊಳ್ತಿದ್ದಂಗೆ ನಾನು ಬೆಳಗ್ಗೆ ಎದ್ದೊಳ್ಳಿ ಮಧ್ಯಾಹ್ನ ಎದ್ದೊಳ್ಳಿ ದೇವ್ರು ನೋಡೋ ಅಭ್ಯಾಸ ನನಗೆ. ಸೊ ಎದ್ದೊಳ್ತಿದ್ದಾಗ ಗಣಪತಿ ಫೋಟೋ ನೋಡ್ತಿದ್ದಾಗ ಒಂದು ತಾಳೆಗೆ ಒಂದು ಥಾಟ್ ಬಂತು. ಇದು ಮೇಲೆ ಒಂದು ಕಾನ್ಸೆಪ್ಟ್, ಅದು ಬಿಫೋರ್ ಒಂದು ಸಿನಿಮಾ ನೋಡಿ ಮಲಗಿದೆ, ಒಂದು ಕ್ರೈಮ್ ಸಬ್ಜೆಕ್ಟು. ಸೊ ಕ್ರೈಮಲ್ಲೆಲ್ಲ ಏನೋ ಚುಚ್ತಾರೆ, ಕೊಲೆ ಮಾಡ್ತಾರೆ, ಏನೋ ಒಂದು ರಾಬರಿ ಆಗುತ್ತೆ, ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಫ್ಯೂಚರು ನಂಗೆ ಒಂದು ಐಡಿಯಾ ಇತ್ತು. ಈ ಮೆಡಿಕಲೆಲ್ಲ ಸ್ವಲ್ಪ ನಂಗೆ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೀನಿ, ನಂಗೆ ಸ್ವಲ್ಪ ಈ ಸೈನ್ಸ್ ಬಗ್ಗೆಲ್ಲ ತುಂಬ ಇಂಟ್ರೆಸ್ಟು. ಸೊ ಇದೆಲ್ಲ ತಲೆಯಲ್ಲಿ ಹಂಗೆ ಓಡ್ತಾ ಇತ್ತು. ಹಂಗೆ ಓಡ್ಕೊಂಡು ಯೋಚನೆ ಮಾಡ್ತಾ ಒಂದು ಲೈನ್ ಹಂಗೆ ಫಾರ್ಮೇಟ್ ಆಯಿತು. ಈ ಲೈನ್ ಇಟ್ಕೊಂಡು ಹಿಂಗೆ ಮಾಡಿ ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಲೈನ್ ಬರ್ಕೊಂಬಿಟ್ಟೆ. ಬರ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ಗೆಲ್ಲ ನಿಮಿಷ ಕಂಟಿನ್ಯೂ ಮಾಡಿ. ಆಮೇಲೆ ಫ್ರೆಂಡ್ಸ್ಗೆಲ್ಲ ಹೇಳಿದೆ. ಆಮೇಲೆ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲ ಕೂರಿಸ್ಕೊಂಡು ನನಗೆ ಗೊತ್ತಿರೋರಲ್ಲ, ಈ ಥರ ಲೈನ್ ಇದೆ ಮಗ, ಸಖತ ಬಂದಿದೆ ಅಂತ. ಮಗ ಈ ಎಲ್ಲ ಸ್ಕ್ರಿಪ್ಟ್ ತೆಗೆದಿಕ್ಬಿಡು, ದಿಸ್ ಈಸ್ ಬೆಸ್ಟು, ಇಲ್ಲಿವರೆಗೂ ಬಂದಿಲ್ಲ ಈ ಕತೆ, ನೀನು 100% ಪ್ರೂವ್ ಆಗ್ತಾ ಇದ್ರಲ್ಲಿ ನೀನು ಡೈರೆಕ್ಟರ್ ಆಗ್ಬೋದು. ಅಂದರೆ ಈ ಕತೆ ಹೆಂಗೆ ಬಂತು, ಎಲ್ಲರಿಗೂ ಒಂದು ಕುತೂಹಲ ಹುಟ್ಟಾಕುತ್ತೆ, ಈ ಕತೆ ಮಾಡೋಣ. ಅಲ್ಲಿಂದ ಜರ್ನಿ ಆಗಿದ್ದು.
ಸರಿಗೆ ಅಪ್ರೋಚ್ ಮಾಡಿದ್ದು, ಅಲ್ಲಿಂದ ಸಿನಿಮಾ ಸ್ಟಾರ್ಟ್. ಗಾಟ್ ಇಟ್. ಸೊ ಅದೇ ಗಣೇಶನ ಬಗ್ಗೆ ನಿಮ್ಮ ಚಿತ್ರದಲ್ಲಿ ಒಂದು ಹಾಡು ಇದೆ. ಹೌದೌದು. ಬಟ್ ನಿಮ್ಮ ಚಿತ್ರದ ಬೀಜಕ್ಕೆ ಮೂಲವೂ ಗಣೇಶನ ಫೋಟೋನೇ. ನೀವೊಂದು ಹೇಳಿದ್ರಿ ಅಲ್ಲ, ಒಂದು ಥಾಟ್ ಬಂತು, ಅದಾದಮೇಲೆ ಹೀಗೆ ಹೀಗಾದರೆ ಏನಾಗುತ್ತೆ ಅನ್ನೋ ಒಂದು ಲೈನ್ ಬಂತು ಅಂತ. ಆ ಲೈನ್ನ ಕ್ರ್ಯಾಕ್ ಮಾಡೋದಕ್ಕೆ ಒಂದು ಪ್ರಾಸೆಸ್ ಅಂತ ಇದೆಯಾ ಅಂತ, ಒಂದು ಫಾರ್ಮುಲಾ ಅಂತ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್, ಗಣೇಶನ ದೇಹದಲ್ಲಿ ಒಂದು ಯುನೀಕ್ ಫ್ಯಾಕ್ಟರ್ ಇದೆ, ಆ ಫ್ಯಾಕ್ಟರ್ ನಿಮ್ಮ ತಲೆಗೆ ಬಂತು ಅಲ್ವಾ ಸರ್? ಅಲ್ಲಿಂದ ನಾನು ಯುನಿಕ್ ಫ್ಯಾಕ್ಟರ್ ಹುಡುಕ್ತಾ ಹೋದೆ, ಯಾವುದೇ ಯುನಿಕ್ ಫ್ಯಾಕ್ಟರ್, ಯಾವ ದೇವರಲ್ಲಿ ಯಾವ ಯುನಿಕ್ ಫ್ಯಾಕ್ಟರ್ ಇದೆ ಅಂತ. ಗಾಟ್ ಇಟ್. ಸೊ ಗೊತ್ತಾಯ್ತು ನನಗೆ ಯಾವ ಯುನಿಕ್ ಫ್ಯಾಕ್ಟರ್ ಯಾವ ದೇವರಲ್ಲಿ ಅಂತ ಎಲ್ಲ ಗೊತ್ತಾಯ್ತು. ಸೂಪರ್. ಸೊ ನಾವು ಮೆಡಿಕಲಲ್ಲಿ ಏನೇನು ಅಡ್ವಾನ್ಸ್ ಟ್ರೈ ಮಾಡ್ತಾ ಇದೀವಿ ಅಂತ ಹೀಗೆ ಮಾಡ್ತಾ ಇದೀವಿ. ಸೊ ನಮ್ಮ ಇಂಡಿಯನ್ ಮೆಥಾಲಜಿ ಯಾವತ್ತೋ ಮಾಡ್ಬಿಟ್ಟಿದ್ದಾರೆ ಎಲ್ಲ ಆಲ್ರೆಡಿ. ಸೊ ಅದನ್ನ ಹಿಡ್ಕೊಂಡು ಹೋಗ್ತಾ ನಾನು ಒಂದು ಐಡಿಯಾ ಸಿಕ್ತು. ಸರಿ, ನನಗೆ ತುಂಬ ನೀವು ಆದಷ್ಟು ಅಂದರೆ ಅಫ್ಕೋರ್ಸ್ ಕಷ್ಟ ಇತ್ತು ಸ್ವಲ್ಪ ಈ ಪ್ರಶ್ನೆ. ಈ ಒಂದು ಚಿತ್ರಕ್ಕೆ ಬೇರೆ ಬೇರೆ ದೇವರುಗಳನ್ನು ನೋಡಿದ್ರಿ, ಒಂದು ಯೂನಿಕ್ ಐಡಿಯಾ ಬಂತು, ಮೆಡಿಕಲ್ ಫೀಲ್ಡ್ಗೆ ಅದನ್ನು ಲಿಂಕ್ ಮಾಡಿದ್ರಿ. ನಮ್ಮ ಮೈಥಾಲಜಿಯಲ್ಲಿ ಅದು ಮುಂಚೆನೇ ಯಾವುದೋ ಸಾವಿರ ವರ್ಷಗಳ ಮುಂಚೆನೇ ಮಾಡಿಬಿಟ್ಟಿದ್ದಾರೆ ಅಂತ ಆಯಿತು. ಬಟ್ ಅದಾದಮೇಲೆ ಒಂದು ಹೀರೋ ವಿಲ್ಲನ್ ಅಥವಾ ಒಂದು ಪ್ರೊಟಾಗನಿಸ್ಟ್ ಆಂಟಗನಿಸ್ಟ್ ಅಂತ ಒಂದು ಬರಬೇಕಲ್ಲ, ಅದ್ರ ಬಗ್ಗೆ ಏನಾದರೂ ಹೇಳ್ಬಲ್ರ? ಹೌ ಡು ಯು ಕ್ರ್ಯಾಕ್ ದಟ್? ಇಲ್ಲ ಸರ್, ಇವ್ರು ಕಾಪ್ ಆಗಬೇಕು ಅಂತ ಯಾವಾಗ ನಿರ್ಧಾರ ಇಲ್ಲ ಮಾಡ್ತೀರಿ? ಸರ್, ಅದೇನಾಗುತ್ತೆ ಅಂದ್ರೆ ನಾನು ಈ ವಿಲನ್ ಅಂತ ನಾನು ಮೆನ್ಷನ್ ಮಾಡಲ್ಲ. ಯಾಕೆಂದ್ರೆ ಯಾಕೆಂದ್ರೆ ಇವಾಗ ನೀವು ಮೆಡಿಕಲ್ ಸೈನ್ಸ್ ಅಲ್ಲಿ ಹೋದಾಗ ಒಂದು ಅನಿಮಲ್ ಮೇಲೆ ಒಂದು ಏನೋ ಒಂದು ಪ್ರಯೋಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅನ್ಕೊಂಡ್ರೆ ಅದನ್ನ ಅನಿಮಲ್ ವೆಲ್ಫೇರ್ ಇಂದ ಬಂದ್ರೆ ಅದು ಕ್ರೈಮು. ಸೊ ಮೆಡಿಕಲ್ ಇಂದ ಬಂದ್ರೆ ಅದು ಒಳ್ಳೇದು. ಅಂದ್ರೆ ಆ ಒಂದು ಪ್ರಾಣಿ ಸತ್ರ ಎಷ್ಟೋ ಜನ ಬದುಕ್ತಾರೆ, ಎಷ್ಟೋ ಜನ ಜೀವ ಉಳಿಸ್ಬೋದು. ಸೊ ಎರಡು ಪಾಯಿಂಟ್ ಆಫ್ ಇಂದ ಅಂದ್ರೆ ನೀವು ಆ ವಿಲನ್ ಅಂತ ನಾವು ಹೇಳಕ್ಕೆ ಆಗಲ್ಲ. ಅವ್ನ ಪಾಯಿಂಟ್ ಆಫ್ ಇಂದ ಅವ್ನು ಏನೋ ಕ್ರಿಯೇಷನ್ ಮಾಡ್ತಾ ಇದ್ದಾನೆ, ಏನೋ ಹುಟ್ಟಾಗ್ತಾ ಇದ್ದಾನೆ, ಸೃಷ್ಟಿ ಮಾಡ್ತಾ ಇದ್ದಾನೆ. ಹೌದು. ಸೊ ಈ ಪಾಯಿಂಟ್ ಆಫ್ ಮಾನವ ಕುಲದ ಉದ್ಧಾರಕ್ಕೆ ಅವನು ಏನೋ ಕೆಲಸ ಮಾಡ್ತಾನೆ. ಬಟ್ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ರಾಂಗೆ. ನೀನು ವಿತ್ ಅಂಡರ್ ಗೌರ್ಮೆಂಟ್ ನೀನು ಮಾಡ್ತಾ ಇಲ್ಲ, ನೀನು ಪರ್ಮಿಷನ್ಸ್ ಇಲ್ಲ, ನೀನು ಮಾಡ್ತಿದ್ದು ಒಳ್ಳೆ ಕೆಲಸ ಇರ್ಬೋದು, ಬಟ್ ಅದು ನಮ್ಮ ಇದ್ರ ಅಂಡರಲ್ಲಿ ಇಲ್ವಲ್ಲ. ಸೊ ಅದನ್ನು ವಿಲ್ಲನ್ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ. ಏನಂತ ಇವಾಗ ಎಕ್ಸಾಂಪಲ್ ಹಯಗ್ರೀವ ನಮ್ಮ ಕತೆ ತಗೊಂಡ್ರು, ಹಯಗ್ರೀವ ಅನ್ನೋದು ರಾಕ್ಷಸ. ಅಂದರೆ ವಿಷ್ಣು ಅವತಾರ ಏನು ಬರುತ್ತೋ, ಈ ವಿಷ್ಣು ಎಲ್ಲ ಅವತಾರ ಎತ್ತಿ ದೇವ್ರ ಅವತಾರ ಎತ್ತಿದ್ದಾನೆ, ಎಲ್ಲ ಅವತಾರನೂ ದೇವ್ರ ಅವತಾರನೇ. ಬಟ್ ಹಯಗ್ರೀವ ಮಾತ್ರ ರಾಕ್ಷಸನ ಅವತಾರ ಎತ್ತಾನೆ. ಫಸ್ಟ್ ಅವ್ನು ದೇವರಾಗಿರಲ್ಲ, ಫಸ್ಟ್ ರಾಕ್ಷಸನ ಅವತಾರ ಎತ್ತಿ ರಾಕ್ಷಸನ ಸಂಹಾರ ಮಾಡಿ ಅದಾದ್ಮೇಲೆ ಲಕ್ಷ್ಮೀ ಹಯಗ್ರೀವ ಆಗೋದು, ಆಮೇಲೆ ದೇವರಾಗೋದು. ಸೊ ಸೇಮ್ ಕಾನ್ಸೆಪ್ಟೇ, ಅದೇನು ಲೈನ್ ಇದೆಯೋ ಅದೇ ಕಾನ್ಸೆಪ್ಟ್. ಸೊ ರಾಕ್ಷಸ ಇರ್ತಾನೆ ಇವನು, ಈ ರಾಕ್ಷಸನ ಅವತಾರ ಎತ್ತಿ ರಾಕ್ಷಸನ ಸಂಹಾರ ಮಾಡಿ ಅದಾದ್ಮೇಲೆ ದೇವರಾಗೋದು. ಸೊ ತುಂಬಾ ಇದೆ ಇದು. ಚೆನ್ನಾಗಿದೆ. ನಾನೇನು ಅನ್ಕೊಂಡಿದ್ದೆ ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾನು ಬರೀ ದೇವರಲ್ಲಿ ಏನು ಯುನಿಕ್ ಎಲಿಮೆಂಟ್ ಇದೆ ಅಂತ ಮಾತಾಡ್ತಿದ್ವೋ ಅದಕ್ಕೆ ಹೋಲುವಂತ ಹೆಸರಿದು, ಹಾಗಾಗಿ ಇಟ್ಬಿಟ್ರೆ ಏನೋ ಅನ್ಕೊಂಡ್ರೆ ಇಲ್ಲ, ನೀವು ಎಂಟೈರ್ ಲೈನ್ ಅನ್ನೇ ಹಂಗೆ ಮಾಡ್ಕೊಂಡು ಲೈನೇ ಇದೆ ಇಲ್ಲ ಸರ್. ಯುನಿಕ್ ಆಗಿ ಏನೇನು ಬರುತ್ತೋ ಇದು ಅದೇ ಯುನಿಕ್ನೆಸ್ ಇದೆ ಇಲ್ಲ. ಇವಾಗ ಹಯಗ್ರೀವ ಅಂದ್ರೆ ಕುದುರೆ ತಲೆ, ಮನುಷ್ಯನ ದೇಹ. ಸೊ ಆ ಯುನಿಕ್ನೆಸ್ ಇದ್ರಲ್ಲೂ ಇದೆ. ಸೊ ಎಲ್ಲಾದ್ರೂ ಯುನಿಕ್ನೆಸ್ ಇದೆಯಲ್ಲ. ಸೊ ಇವಾಗ ಗಣೇಶ ಅಂತ ಹೇಳೋಕ್ಕಾಗಲ್ಲ, ಅಥವಾ ಏನೋ ಹೊರ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ತುಂಬ ವಾಮನ ಆಲ್ರೆಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ನಾವು ನಮಗೆ ಈ ಕತೆ ನಮ್ಮ ಕತೆಗೆ ತುಂಬ ಆಪ್ಟ್ ಇರೋ ಟೈಟಲ್ ಅನ್ಸುತ್ತೆ, ಪವರ್ಫುಲ್ ಡೈಲಾಗ್. ಸೂಪರ್ ಸೂಪರ್ ಸೊ ಅದಕ್ಕೆ. ಆಮೇಲೆ ನನಗೆ ಇನ್ನೊಂದು ಇಷ್ಟ ಆಗಿದ್ದೇನು ಅಂದರೆ, ನಿಮ್ಮ ಟೀಸರ್ಗಳಲ್ಲಿ ಒಬ್ಬ ಚಿಕ್ಕ ಹುಡುಗ ಬರ್ತಾನೆ. ನಾನು ಅರ್ಥ ಮಾಡ್ಕೊಂಡಿದ್ದ ಪ್ರಕಾರ ಆತನೇ ಆಂಟಗನಿಸ್ಟ್ ಆಗೋದು ಅಥವಾ ಆತನೇ ಮುಂದಕ್ಕೇನೋ ಆಗೋದು ಅಂತ. ಬಟ್ ಅವನಲ್ಲಿ ಪಾಪ ಒಂದು ಕ್ರೌರತ್ವಕ್ಕಿಂತ ಕುತೂಹಲ ಇದೆ ಅವನಲ್ಲಿ. ಹಾಗಾಗಿ ನನಗೆ ಇಲ್ಲಿವರೆಗೂ ಅಫ್ಕೋರ್ಸ್ ನೀವೊಂದು ತುಂಬ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ, ಆಂಟಗನಿಸ್ಟ್ ಯಾರು ಅಂತ ಬಿಟ್ಕೊಟ್ಟಿಲ್ಲ, ವಿಚ್ ಇಸ್ ಗ್ರೇಟ್. ಮೊನ್ನೆ ಬಂದ ರಕ್ಕಸಪುರದವರು ಕೂಡ ಹಾಗೆ ಮಾಡಿದರು. ನನ್ನ ಪ್ರಕಾರ ಅದೇ ವರ್ಕ್ ಆಗಿದ್ದು ಕೂಡ ತುಂಬ ದೊಡ್ಡದಾಗಿ ವರ್ಕ್ ಆಯಿತು, ಬಿಕಾಸ್ ನಮ್ಗೆ ಯಾರು ಆಂಟಗನಿಸ್ಟ್ ಅಂತ ಗೊತ್ತಿರಲಿಲ್ಲ. ಎನಿವೆ, ಸೊ ಇಲ್ಲಿ ಅವನಿಗೊಂದು ಕ್ರಿಮಿನಲ್ ಎಲಿಮೆಂಟ್ ಕೊಡಬಹುದಿತ್ತು, ಅದು ಕೊಟ್ಟಿದ್ದೀರಾ ಗೊತ್ತಿಲ್ಲ ನನಗೆ. ಬಟ್ ಟೀಸರಲ್ಲಿ ಆ ಹುಡುಗನಲ್ಲಿ ಕುತೂಹಲ ಇದೆ, ಕ್ರಿಮಿನಲ್ ಎಲಿಮೆಂಟ್ ಇಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವರು ನಮ್ಮ ಪ್ರೊಡ್ಯೂಸರ್ ಮಗನೇ ವಿರಾಟ್ ಸಾಯಿ ಅಂತೇಳಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾದಿಂದ. ಸೊ ಅಂದರೆ ನಾನು ಹೇಳಿದ ಸಾಗಲಿ, ಇವಾಗ ನಾವು ಮೆಡಿಕಲಿಂದ ಹೇಳಿರೋ ಒಂದು ಅನಿಮಲಿಂದ ತೊಗೊಂಡ್ರೆ ಒಂದು ಕ್ರೈಮ್ ಆಗುತ್ತೆ, ಅವ್ರ ಕಡೆಯಿಂದ ಅದು ರಾಂಗ್ ಅಂತ ಆದರೆ ಮೆಡಿಕಲಿಂದ ಬಂದರೆ ಅದೊಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ. ಸೊ ನಾವು ಏನು ಹೇಳ್ತಿದ್ದೀವಿ ಕ್ರೈಮಾ ಅದು ಅದನ್ನು ಜನನೇ ಡಿಸೈಡ್ ಮಾಡಬೇಕು. ಯಾಕೆ ನಾವು ಕ್ರೈಮ್ ನಾನು ಹೇಳಿಲ್ಲ ಕ್ರೈಮ್ ಅಂತ, ಅದು ಅವ್ನ ಪಾಯಿಂಟ್ ಆಫ್ ಇಂದ ಅದು ಸರಿ, ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವ್ರು ರಾಂಗು. ಬಟ್ ಹೆಂಗೆ ಅದನ್ನು ಸಾಲ್ವ್ ಮಾಡ್ಕೊಂಡು ಹೆಂಗೆ ತೊಗೊಂಡೋಗ್ತಾರೆ ಅನ್ನೋದು. ಈ ಚಿತ್ರಕ್ಕೆ ಧನ್ವೀರ್ ಅವ್ರಿಗೆ ಹೋಗಬೇಕು ಅನ್ನೋದು ನಿರ್ಮಾಪಕರ ಇದು ಇಲ್ಲ ಸರ್, ಅಂದರೆ ಡಿಸ್ಕಸ್ ಆಯಿತು ಯಾರಿಗೆ ಹೋಗ್ಬೋದು. ಅಂದರೆ ನಾವು ರೆಗ್ಯುಲರ್ ಪೊಲೀಸ್ ಪಾತ್ರ ಮಾಡಿರಬಾರ್ದಿತ್ತು ಈ ಸಿನಿಮಾಗೆ. ಅಂದರೆ ಅವ್ರು ರೆಗ್ಯುಲರ್ ಮಾಡಿದರೆ ಅದು ಅವ್ರಿಗೊಂದು ರಿಪೀಟೆಡ್ ಅನ್ಸುತ್ತೆ ಕಂಟೆಂಟು, ವಾವ್ ಅನ್ಸಲ್ಲ. ಈ ಫ್ರೆಶ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರೆ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಈ ಫಿಲಮ್ ನನಗೆ ಪೊಲೀಸ್ ಮಾಡ್ತಾ ಇದ್ದೆ ಅಂದರೆ ಅವ್ರಿಗೊಂದು ಮೆಮೊರಬಲ್ ಇರುತ್ತೆ. ಆ ಥರ ಹುಡುಕ್ದಾಗ ನಮಗೆ ಧನ್ವೀರ್ ಸರ್ ಆಂಟಗನಿಸ್ಟ್ನ ಚೂಸ್ ಮಾಡೋದ್ರಲ್ಲಿ ಏನು ಥಾಟ್ಸ್ ಇತ್ತು ನಿಮಗೆ?
ಆ್ಯಕ್ಚುಲಿ ತುಂಬ ಕ್ಯಾರೆಕ್ಟರ್ ಬಂದೋಯ್ತು, ಇವ್ರು ಮಾಡ್ಬೋದು ಅಂತ. ಅಂದರೆ ನಮ್ಮ ತಲೆಯಲ್ಲಿ ಇತ್ತು, ಅದು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ. ನಾನು ತುಂಬ ಜನ ಬಂದೋಗಿದ್ರು ನಮ್ಮ ತಲೆ ಯಾರ್ಯಾರು ಮಾಡ್ಬೋದು ಅಂತ. ಬಟ್ ಆಮೇಲೆ ಒಂದು ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದಾಗ ಇವ್ರು ಪರ್ಫೆಕ್ಟಾಗಿ ಆಗ್ಬೋದು ಅಂತೇಳಿ ಒಬ್ಬರನ್ನ ಚೂಸ್ ಮಾಡಿ. ಅವರ ಆಲೋಚನೆ ಬರೋದು ಕಷ್ಟನೇ ಈ ಪಾತ್ರಕ್ಕೆ. ಹೌದು. ಅವರು ಅಂದರೆ ಆಫ್ಟರ್ 14 years ಒಪ್ಕೊಂಡಿರೋದು ಆಂಟಿ ರೋಲ್ನ. ಯಾಕೆಂದರೆ ಅದು ಆಂಟಿ ರೋಲ್ ಅಂತ ಹೇಳೋಕ್ಕಾಗಲ್ಲ, ಅದು ಅವ್ರ ಪಾಯಿಂಟ್ ಆಫ್ ಇಂದ ಹೀರೋನೇ, ನಮ್ಮ ಹೀರೋನೇ. ಅಂದರೆ 14 ವರ್ಷ ಅದು ತುಂಬ ಸ್ಕ್ರಿಪ್ಟ್ ಕೇಳಿದ್ದಾರೆ ಅಂತವ್ರು, ಒಂದು ತುಂಬ ವರ್ಷದಲ್ಲಿ 25-30 ಸ್ಕ್ರಿಪ್ಟ್ ಎಲ್ಲ ಕೇಳಿದ್ದಾರೆ. ಬಟ್ ಆಫ್ಟರ್ 14 years ಒಂದೇ ಸಿನಿಮಾ ಮಾಡ್ತಿದ್ದವರು, ಅಷ್ಟು ಲಾಂಗ್ ಬ್ರೇಕ್ ಆದ್ಮೇಲೆ ಈ ಕತೆ ಓಕೆ ಮಾಡಿದ್ದಾರೆ ಅಂದರೆ ಅಷ್ಟು ಪವರ್ಫುಲ್ ಅನಿಸಿದೆ ಅವರಿಗೆ ಆ ಕಥೆಯಲ್ಲಿ, ಇಲ್ಲ ಇದೇನೋ ಆಗುತ್ತೆ ಅಂತ. ಸೊ ನಮ್ಗೆ ಸಿನಿಮಾ ನೋಡಿದಲ್ಲೂ ಅವ್ರನ್ನ ವಾವ್ ಅನಿಸಿದೆ. ಸೊ ಅದನ್ನು ಜನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಅದೇ ಇವರು ಅಂದರೆ ಎಲ್ಲರನ್ನು ನೋಡ್ತಾ ಇದ್ರಿ ಹಾಗೆ ಅಚಾನಕ್ಕಾಗಿ ಇವರು ಡಿಸ್ಕಷನಲ್ಲಿ ಬಂದ್ರ ಅಥವಾ ಯಾರಾದರೂ ಇವರನ್ನ ಸ್ವಲ್ಪ ಪ್ರಪೋಸ್ ಮಾಡಿದ್ರ? ಇಲ್ಲ, ನಮ್ಮ ಡೈಲಾಗ್ ರೈಟರ್ ಇದ್ದಾರೆ ಚೈತನ್ ಸಿದ್ಧ ಅಂತ, ಅವರು ಇವ್ರು ಪರ್ಫೆಕ್ಟ್ ಆಗಿರ್ತಾರೆ, ಇವ್ರು ಪರ್ಫೆಕ್ಟ್. ನಾವು ಬೇಡ ಅಂತಿದ್ವಿ, ನಾವು ಬೇರೆಯವರಿಗೆ ಹೋಗೋಣ ಅಂದರೆ ರಾಜ್ ಬಿ ಶೆಟ್ಟಿನೋ ಅಥವಾ ಬೇರೆ ಯಾರಾದರೂ ಹುಡ್ಕೋಣ ಚೆನ್ನಾಗಿರುತ್ತೆ ಅಂತೆಲ್ಲ. ಬಟ್ ಇಲ್ಲ, ನಮ್ಮ ನಮ್ಮ ಅಸೋಸಿಯೇಟ್ ಡೈಲಾಗ್ ರೈಟರ್ ಅವ್ನು ಇಲ್ಲ, ಅವ್ರು ಮಾಡೋಣ ಚೆನ್ನಾಗಿರುತ್ತೆ, ಅವ್ರು ಫಸ್ಟ್ ಸ್ಟಾಪು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಪ್ರೊಡಕ್ಷನ್ಸ್ ಎಲ್ಲ ಮಾತಾಡಿ ಅವ್ರಿಗೆ. ಇಲ್ಲ, ಅವ್ರು ರಿವೀಲ್ ಆದಾಗ ಒಳ್ಳೆ ಸರ್ಪ್ರೈಸ್ ಇರುತ್ತೆ ಆಡಿಯನ್ಸ್ಗೆ ಫಾರ್ ಶೋರ್. ಹೀರೋಯಿನ್ ಅವರ ಕಾಸ್ಟಿಂಗ್ ಆಗಿದ್ದು ಸರ್, ಅದು ನಾವು ಒಂದು ಇನ್ನೋಸೆನ್ಸ್ ಇರಬೇಕಾದ್ರೆ ಕ್ಯಾರೆಕ್ಟರ್ ಹುಡುಕ್ತಾ ಇದ್ವಿ. ಮೇಡಮ್ ಎಲ್ಲ ಆಲ್ರೆಡಿ ಬಜಾರಿ ಥರ ಕ್ಯಾರೆಕ್ಟರ್ ಎಲ್ಲ ಮಾಡಿದರು. ಸೊ ನಮಗೆ ಬಜಾರಿ ಅಂದರೆ ಇನ್ನೋಸೆನ್ಸ್ ಇದ್ದೇ ಇರುತ್ತೆ. ಸೊ ನಮಗೂ ಆಪ್ಟ್ ಅನಿಸ್ತಾ ಇತ್ತು ಅವ್ರ ಅಪಿಯರೆನ್ಸ್ ಎಲ್ಲ. ಸೊ ಪ್ರೊಡಕ್ಷನ್ಸಿಂದ ಮಾತಾಡಿ ಮೇಡಮ್ಗೆ ಥ್ರೋಟ್ ಮಾಡಿಸಿದ್ರು. ಓಕೆ. ಬಟ್ ಅವರಿಗೆ ಒಂದು ಡಾಕ್ಟರ್ ಅನ್ನೋ ಪಾತ್ರವನ್ನು ಕೊಟ್ಟಿದ್ದೀರಿ. ಈ ಒಂದು ಕ್ರೈಮ್ ಕೂಡ ಸ್ವಲ್ಪ ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟದ್ದೇ. ಈ ಹೀರೋಯಿನ್ ಪಾತ್ರದವರು ಈ ಕ್ರೈಮ್ ಒಳಗಡೆ ಬರ್ತಾರಾ? ಅಂದರೆ ಇಲ್ಲ, ಪಾತ್ಸ್ ಕ್ರಾಸ್ ಆಗತ್ತಾ ಅಂತ? ಕಷ್ಟ ಅದು. ಹೌದು, ಕ್ಲೈಮ್ಯಾಕ್ಸಲ್ಲಿ ಇವ್ರಿಬ್ಬರಿಂದಲೇ ಹೆಂಡ್ ಆಗುತ್ತೆ. ಸೊ ಥ್ರೂಔಟ್ ಇರ್ತಾರೆ ಅವರು ಸಿನಿಮಾದಲ್ಲಿ. ಸೊ ಇವ್ರದೊಂದು ರೆಗ್ಯುಲರ್ ಲೈಫ್ ನಡೀತಾ ಇರುತ್ತೆ, ಇರೋದೊಂದು ರೆಗ್ಯುಲರ್ ಲೈಫ್ ನಡೀತಾ ಇದೆ, ಪ್ರೊಫೆಷನಲ್ ಪರ್ಸನಲ್ ಲೈಫ್ ಎಲ್ಲ ಇರುತ್ತೆ. ಅದ್ರ ಸೆಂಟ್ರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತದೆ. ಅದನ್ನು ಸ್ವಲ್ಪ ಹೇಗೆ ಡಿಸೈಡ್ ಮಾಡ್ತೀರಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಿಮಗೆ ಬಲವಾಗಿ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಸಿಕ್ಬಿಡ್ತು, ಕ್ರೈಮ್ ಏನೋ ಸಿಕ್ಬಿಡ್ತು. ಬಟ್ ಅಟ್ ದಿ ಸೇಮ್ ಟೈಮ್ ಹೀರೋಯಿನ್ಗೂ ಒಂದು ಸಿಗ್ನಿಫಿಕೆಂಟ್ ಪಾತ್ರವನ್ನು ಕೊಡಬೇಕಾಗುತ್ತೆ. ಬಿಕಾಸ್ ಒಂದು ಆಗಲೇ ಕತೆ ಚೆನ್ನಾಗಾಗೋದು, ಎರಡನೇದು ನೀವು ಈ ರಿವ್ಯೂವರ್ಸ್ ಕಡೆಯಿಂದ ಕೇಳಿರ್ತೀರ ಹೀರೋಯಿನ್ಗೆ ಏನು ಪಾತ್ರ ಇಲ್ಲ, ಆಡಿಯನ್ಸ್ ಹೇಳಕ್ಕೆ ಶುರು ಮಾಡಿದ್ರೆ ಹೀರೋಯಿನ್ಗೆ ಏನು ಪಾತ್ರ ಇಲ್ಲ, ಬರೀ ಅವ್ರವ್ರು ಗ್ಲಾಮ್ ಡಾಲ್ ಆಗಿ ಬರ್ತಾರೆ ಅಂತ. ಸೊ ಸ್ವಲ್ಪ ನನಗೆ ಹೇಳಿ, ಹೀರೋಯಿನ್ ಪಾತ್ರವನ್ನು ನೀವು ಹುಟ್ಟು ಹಾಕಿದ್ರಲ್ಲಿ. ಇಲ್ಲ ಸರ್, ನಾನು ಮಾಡೋ ಪಾತ್ರ ನನ್ನ ಸಿನಿಮಾದಲ್ಲೆಲ್ಲ ಹೀರೋಗೆ ಎಷ್ಟು ಅಪಿಯರೆನ್ಸ್ ಇರುತ್ತೋ ಹೀರೋಯಿಂದು ಅಷ್ಟೇ ಇರುತ್ತೆ. ಯಾಕಂದ್ರೆ ಒಂದು ಶಾರ್ಟ್ ಫಿಲ್ಮ್ ಮಾಡೋದು ನೋಡ್ಬೋದು ನೀವು, ಈಕ್ವಲ್ ಇರುತ್ತೆ, ಒಂದು 60-40 ಇರ್ಬೋದು. ಬಿಟ್ಟು ನಾವು ಸುಮ್ಮನೆ ಏನೋ ಸಾಂಗಿಗೆ ಬಂದು ಹೋಗ್ತಾರೆ ಆ ಥರ ಇರಲ್ಲ. ಫಸ್ಟು ನಾವು ಹೀರೋಯಿನ್ನ ಆ್ಯಕ್ಚುಲಿ ಪೊಲೀಸ್ ಸ್ಟೇಷನಲ್ಲೇ ಒಬ್ಬ ಕಾನ್ಸ್ಟೇಬಲು ಅಥವಾ ಈ ಥರ ಏನಾದ್ರು ಮಾಡ್ಬಿಡೋಣ ಅಂತ ಸ್ಕ್ರಿಪ್ಟಲ್ಲಿ ಬರ್ಕೊಂಡ್ವಿ. ಆಮೇಲೆ ಬೇರೆ ಅದು ರೆಗ್ಯುಲರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಲಾಯರ್ ಮಾಡಿದ್ವಿ. ಲಾಯರು ಒಂದಷ್ಟು ಸೀಕ್ವೆನ್ಸ್ ಬರುತ್ತೆ, ಲಾಯರು ಇದ್ದಲ್ಲ, ಅಲ್ಲಿ ಮಾಡಿದರೆ ಅಲ್ಲಿ ಹೀರೋ ಚೆನ್ನಾಗಿರುತ್ತೆ ಅಂತ. ಅದಾದ್ಮೇಲೆ ಮತ್ತೆ ವರ್ಕೌಟ್ ಆಗಿಲ್ಲ. ಮತ್ತು ಎಲ್ಲಿ ಥ್ರೋಟ್ ಹೀರೋಯಿನ್ ಇರಬೇಕು ಅಂದಾಗ ಸೊ ನಮ್ಮದು ಮೆಡಿಕಲಿಂದ ನಡಿಬೇಕಾದ್ರೆ ಸೊ ಮೆಡಿಕಲ್ ಫೀಲ್ಡಲ್ಲೇ ಮಾಡ್ಬಿಡೋಣ ಅಂತೇಳಿ ಡಾಕ್ಟರ್ ಮಾಡ್ಕೊಂಡಿದ್ದು. ಸೂಪರ್. ಸೊ ತುಂಬ ಕ್ಯಾರೆಕ್ಟರ್ ಡಿಸೈಡ್ ಮಾಡಿದ್ವಿ, ಇಲ್ಲಿ ಬರ್ಬೋದು ಅಂತ. ಬಟ್ ಎಲ್ಲಿ ಬಂದರೂ ಅಷ್ಟೊಂದು ಅವ್ರಿಗೆ ಸ್ಪೇಸ್ ಸಿಗ್ತಾ ಇರಲಿಲ್ಲ. ಸೊ ಮೆಡಿಕಲ್ ಬಂದಾಗ ತುಂಬ ಸ್ಪೇಸ್ ಸಿಗ್ತಲ್ಲ, ಅದಕ್ಕೆ ಇಲ್ಲೇ ಪ್ಲೇಸ್ಮೆಂಟ್ ಮಾಡಿದ್ವಿ. ಈಗ ಈ ಒಂದು ಕ್ರೈಮನ್ನು, ಈ ಒಂದು ಸೋ ಕಾಲ್ಡ್ ಕೋಟ್ ಅನ್ ಕೋಟ್ ಆಂಟಗನಿಸ್ಟ್ ಅಥವಾ ಕ್ರಿಮಿನಲ್ ಪಾತ್ರವನ್ನು ಐಡಿಯೇಟ್ ಮಾಡಿಬಿಟ್ರಿ. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಅಲ್ವ? ಅಂದರೆ ಇದು ಸಖತ್ತಾಗಿ ಹೊಳಿತು, ಈ ಥರ ಒಂದು ಕ್ರೈಮ್ ಇದ್ದರೆ ಹೇಗಾಗತ್ತೆ ಅಂತ. ಆ್ಯಂಡ್ ಅವನ ಪ್ರಕಾರ ಅದು ಕ್ರೈಮೂ ಅಲ್ಲ. ಬಟ್ ಈಗ ಅದನ್ನು ಬಿಲ್ಡ್ ಮಾಡಬೇಕಾದ್ರೆ, ಡೆವಲಪ್ ಮಾಡಬೇಕಾದ್ರೆ ಆ ಪಾತ್ರವನ್ನು ಎಲ್ಲಿವರೆಗೂ ಪುಷ್ ಮಾಡ್ಬೋದು ನಾವು ಅವನನ್ನು ಅನ್ನೋದ್ರ ಬಗ್ಗೆ ಏನಾದರೂ? ಇಲ್ಲ ಸರ್, ನೀವು ಕತೆ ಸ್ಟ್ರಾಂಗ್ ಆಗಿದ್ದರೆ ಅದು ಕರ್ಕೊಂಡು ಹೋಗುತ್ತೆ. ನೀವು ಬರಿತಾ ಬರ್ತಾನೆ ಇರುತ್ತೆ, ಪೆನ್ನು ಸ್ಟಾಪೇ ಆಗಲ್ಲ. ನಾವು ಅನ್ಕೋತೀವಿ ಎಲ್ಲರೂ ಹೇಳ್ಬೇಕಾದ್ರೆ, ಸರ್ ಕತೆ ಸ್ಟ್ರಾಂಗ್ ಆಗಿತ್ತು, ಬರಿತಾ ಏನು ಕ್ಲೈಮೇಕ್ಸ್ ಬರ್ಸ್ಕೊಂಡು ಹೋಗ್ಬಿಡ್ತದೆ ಅಂತೀವಿ. ಅದು ಹೆಂಗಾಗತ್ತೆ ಗುರು ಅನಿಸುತ್ತೆ. ಬಟ್ ನನಗೆ ಹಂಗೆ ಅನಿಸಿದ್ದು, ಬರಿತಾ ಅದು ಹೋಗ್ಬಿಡುತ್ತೆ. ಅದು ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಬರ್ದ್ಬಿಡ್ತೀವಿ. ಬರ್ದಾದ್ಮೇಲೆ ಫ್ರೆಂಡ್ಸು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಅವ್ರು ಒಂದಷ್ಟು ಚೇಂಜ್ ಅದೆಲ್ಲ ಮಾಡ್ಕೋತಾರಲ್ಲ, ಅವಾಗ ಚೇಂಜ್ ಆಗುತ್ತೆ. ಬಟ್ ಒಂದ್ಸಲ ಪೆನ್ ಹಿಡಿದಾಗ ಆ ಕ್ಯಾರೆಕ್ಟ್ರು ಏನೇನು ಮಾಡ್ಬೋದು ಎಲ್ಲ ಒಂದು ಪೀಕ್ ಬರ್ದ್ಬಿಟ್ಟಿರ್ತೀವಿ ಆಲ್ರೆಡಿ. ಬಟ್ ಅಸಾಧ್ಯತೆಗಳಿರುತ್ತಲ್ವ? ಅಂದರೆ ಆ ಫ್ಲೋ ಅಲ್ಲಿ ಬರಿಬೇಕಾದ್ರೆ ನೀವು ಸ್ವಲ್ಪ ನೋಡ್ಕೊಳ್ಳೋದು ಉಂಟಾ? ಇಲ್ಲ ಇದನ್ನ ನಾನು ತೋರಿಸ್ಲಿಕ್ಕೆ ಆಗೋದೇ ಇಲ್ಲ ಸ್ಕ್ರೀನ್ ಮೇಲೆ, ಓಕೆ ಇಷ್ಟದ ಮಾತ್ರ ತೋರಿಸ್ಬೋದು ಸರ್. ಫಸ್ಟ್ ಬರ್ದ್ಬಿಡ್ತೀವಿ, ಆಮೇಲೆ ಬರ್ದಾದ್ಮೇಲೆ ಎಲ್ಲೆಲ್ಲಿ ನಾವು ಸ್ಕ್ರೀನ್ ಮರ್ಜ್ ಮಾಡ್ಬೋದು, ಸ್ಪ್ಲಿಟ್ ಮಾಡ್ಕೋಬೋದು, ಆಮೇಲೆ ಹೆಂಗೆ ಕೊಲಾಬ್ ಮಾಡ್ಕೋಬೋದು, ಯಾವ್ದಾದ್ಮೇಲೆ ಸೀನ್ ಹೆಂಗೆ ಓಪನ್ ಮಾಡ್ಕೋಬೋದು ಅಂತ ಆಮೇಲೆ ಎಲ್ಲ ಚೇಂಜ್ ಮಾಡ್ತೀವಿ. ನಾವು ಬರ್ದು ಎಡಿಟಿಂಗಲ್ಲೇ ಫೈನಲ್ ಆಗೋದು. ನಾವು ಬರ್ದಿದ್ದು ಒಂದು ವರ್ಷ ಇದ್ರೆ ಎಡಿಟಿಂಗಲ್ಲಿ ಇನ್ನೊಂದು ವರ್ಷ ಆಗಿರುತ್ತೆ. ಸೊ ಅದೆಲ್ಲ ಸ್ವೈಪ್ ಆಗುತ್ತೆ ಆ ಕಡೆ ಈ ಕಡೆ ಸೀನ್ಸ್ ಎಲ್ಲ. ಶೋರ್. ಇದು ಎಷ್ಟಿದೆ ರನ್ ಟೈಮ್ ಓವರ್ ಆಲ್?
229. 229. ಬಟ್ 229 ಕೂರಿಸ್ತೀರಾ? ಹಾಂ. ಯಾಕಂದ್ರೆ ಈಗ ನಾವು 2 hours 10 minutes ದಾಟ್ಬಿಟ್ರೆ ಅಯ್ಯೋ ಸ್ವಲ್ಪ ಜಾಸ್ತಿ ಆಯ್ತಲ್ಲ. ಇಲ್ಲ ಸರ್, ಮೊನ್ನೆ ಪ್ರೊಡ್ಯೂಸರು ಮತ್ತು ಹೀರೋ ಎಲ್ಲ ಸಿನಿಮಾ ನೋಡಿರಲ್ಲ, ಇನ್ನೂ ಒಂದು 10 ನಿಮಿಷ ಫುಟೇಜ್ ಇಡೀ ಚೆನ್ನಾಗಿದೆ ಅಂತಿದ್ರು. ಇಲ್ಲ ಸರ್ ಸಾಕಿ ಕರೆಕ್ಟಾಗಿದೆ ಅಂತ. ನಾವು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹೋಗೋದೇ ಗೊತ್ತಾಗಲ್ಲ ನಿಮ್ಗೆ, ಯಾರು ಅನ್ನೋದೇ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಅವ್ರಿಗೊಂದು ಫುಲ್ ಖುಷಿಯಾಗಿದ್ದಾರೆ, ಚೆನ್ನಾಗಾಗಿದೆ ಅಂತೇಳಿ. ಸೂಪರ್. ನಾನಾಗಲೇ ಶುರು ಮಾಡಿದಾಗಲೇ ಹೇಳಿದೆ, ಈ ಗೋರ್ ಅನ್ನೋ ಒಂದು ಪದವನ್ನು ಬಳಸ್ತೆ. ಅಂದರೆ ಒಂಥರ ಹಿಂಸೆ ಆಗಲಿ ರಕ್ತವಾಗಲಿ ಇದು ಸ್ವಲ್ಪ ಸ್ಟ್ರೆಚ್, ಆ ಬೌಂಡ್ರಿಯನ್ನು ಎಕ್ಸ್ಟೆಂಡ್ ಮಾಡಿದ್ಯಾ ಈ ಚಿತ್ರದಲ್ಲಿ? ಇಲ್ಲ ಸರ್, ಹಂಗೇನಿಲ್ಲ. ಇಲ್ಲ ಅಷ್ಟೊಂದು ಬ್ಲಡ್ ಶೇಡ್ ಎಲ್ಲ ಏನಿಲ್ಲ. ತುಂಬ ಅಂದರೆ ನಾವು ಫ್ಯಾಮಿಲಿ ಅಂಡ್ ನೋಡೋದ್ರಿಂದ ಅಷ್ಟೊಂದು ಬ್ಲಡ್ ಶೇಡ್ ಏನು ಬರಲ್ಲ. ತುಂಬ ಕಮ್ಮಿನೇ ಇಟ್ಕೊಂಡು ಏನೇನು ಎಷ್ಟೆಷ್ಟು ಬೇಕು ಎಲಿಮೆಂಟು ಅಷ್ಟೆಷ್ಟು ಮಾತ್ರ ಡೀಟೇಲ್ ಆಗಿ ಹೇಳಿದೀವಿ. ತುಂಬ ಬ್ಲಡ್ ಶೇಡ್ ಅಂತ ಇಲ್ಲ, ಎಷ್ಟು ಬೇಕು ಅಷ್ಟೇ ಬ್ಲಡ್ ಶೇಡ್ ಹೇಳಿದೀವಿ. ಅದು ತುಂಬ ಬ್ಲಡ್ ಶೇಡ್ ಏನು ಹಿಂಸೆ ಎಲ್ಲ ಅಷ್ಟು ಇಲ್ಲ, ಹಿಂಸೆ ಎಲ್ಲ ಏನು ತೋರಿಸಿ ಕಣ್ಮುಚ್ಕೊಳ್ಳೋ ಅಷ್ಟು ಏನಿಲ್ಲ. ನಾನಾಗಲೇ ಹೇಳಿದ ಹಾಗೆ ಒಂದು ಒಳ್ಳೆ ನಿರ್ಧಾರವನ್ನು ಏನು ಮಾಡಿದ್ರೆ ಅಂದರೆ, ಆಬ್ವಿಯಸ್ಲಿ ಕಿಲ್ಲರ್ ಯಾರು ಅಂತ, ಕಿಲ್ಲರ್ ಬೇಡ, ಆಂಟಗನಿಸ್ಟ್ ಯಾರು ಅನ್ನೋದನ್ನ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಆ ಡಿಸಿಷನ್ ಯಾವಾಗ ಮಾಡಿದ್ರಿ? ಇಲ್ಲ ಇವ್ರನ್ನ ರಿವೀಲ್ ಮಾಡೋದು ಬೇಡ ಅಂತ. ಇಲ್ಲ ಸರ್, ಅದು ಕತೆನೇ ನೀವು ಕತೆ ಓದ್ಬೇಕಾದ್ರೆ ಗೊತ್ತಾಗುತ್ತಲ್ಲ. ನೀವು ಕತೆ ಯಾರು ಅಂತ ಹೋದಾಗಲೇ ನಮಗೆ ಗೊತ್ತಾಗೋದು. ಇಲ್ಲಾಂದರೆ ನಾವು ಫಸ್ಟಿಗೆ ಮಾಡಿಬಿಟ್ರೆ ನೀವು ಆಡಿಯನ್ಸ್ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಇವಾಗ ಇವನು ಅಂತ ಗೊತ್ತಾಗ್ಬಿಡುತ್ತೆ. ಆಗ ಗೊತ್ತಾಗಬಾರ್ದು ಅಂತಲೇ ನಾವು ರಿವ್ಯೂ ಮಾಡಿ ಹೋಗ್ತಾ ಅದು ಡೇ ಒನ್ನಲ್ಲೇ ಡಿಸೈಡ್ ಮಾಡಿದ್ದು. ಡೇ ಒನ್ನಲ್ಲೇ ಈ ಕ್ಯಾರೆಕ್ಟರ್ ರಿವೀಲ್ ಆಗಬಾರ್ದು ಎಲ್ಲೂ. ಆಮೇಲೆ ಇನ್ನೊಂದು ಅನ್ಕೊಂಡ್ವಿ, ಆ ಕ್ಯಾರೆಕ್ಟರ್ ಹೊಸಬ್ರನ್ನ ಹಾಕ್ಬಿಡೋಣ, ಅವಾಗ ಇನ್ನೂ ಗೊತ್ತಾಗಲ್ಲ ಅಂತ. ಆಮೇಲೆ ಹೊಸಬ್ರನ್ನ ಹಾಕ್ತಾ ಏನಾಗುತ್ತೆ ಅಂದರೆ ಸ್ಟಾರ್ ಕ್ಯಾಸ್ಟ್ ವೈಸು ಆಮೇಲೆ ಇದು ವೈಸು ಪವರ್ಫುಲ್ ಅನ್ಸಲ್ಲ ಒಂದೊಂದ್ಸಲ. ಆ ಸ್ಟಾರ್ಟ್ ಮಾಡೋದು ಇನ್ನೂ ವಾವ್ ಅನ್ಸ್ಬಿಡುತ್ತೆ. ಅವಾಗ ಈ ಶೇಡಿಂದ ಯಾರು ಈಚೆ ಇದ್ದಾರೆ, ಯಾರು ಹೋಗಿದ್ದಾರೆ ಅಂತೆಲ್ಲ ಹುಡುಕಿ ಒಂದಷ್ಟೊತ್ತು ಮಾಡಿ ಫೈಟ್ ಯಾರು ಮಾಡ್ಬೋದು, ಹಿಂಗೆ ನಮ್ಮ ಹೀರೋ ಬೇರೆ 6 feet ಹಂಗಿದೆಲ್ಲ, ಅವ್ರ ಮುಂದೆ ನಿಂತ್ಕೊಂಡ್ರೆ ಒಂದು ಇದು ಬೇಕಲ್ಲ. ಆ ಥರ ಹುಡುಕ್ತಾಗೆಲ್ಲ ನಮಗೆ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು, ಫೈಟ್ ಎಲ್ಲ ಮಾಡಕ್ಕೆ ಬೇಕಲ್ಲ ಹೀರೋ ಜೊತೆ. ಹಂಗೆ ಹುಡುಕ್ತಾಗ ಇವರು ಪರ್ಫೆಕ್ಟ್ ಅನ್ಸುತ್ತೆ. ನೀವು ಧನ್ವೀರ ಅವ್ರನ್ನ ಮೀಟ್ ಮಾಡಿದ್ದೆ ಈ ಚಿತ್ರಕ್ಕಾಗಿ? ಹೌದು ಸರ್, ಹೌದು. ಓಕೆ. ಸೊ ಅವ್ರ ಬಗ್ಗೆ ನಿಮ್ಗೊಂದು ಇಂಪ್ರೆಷನ್ ಇದ್ದಿರುತ್ತೆ ಅಲ್ವಾ, ಅವರ ಕಳೆದ ಚಿತ್ರಗಳನ್ನು ನೋಡಿ? ಯಾವ ಆಸ್ಪೆಕ್ಟಲ್ಲಿ ಅವ್ರು ನಿಮ್ಮನ್ನು ಸರ್ಪ್ರೈಸ್ ಮಾಡಿದ್ರು? ಇಲ್ಲ ಸರ್, ಅಂದರೆ ಅವರಿಗೆ ಅಂದರೆ ಅವರು ಒಂದು ಡೈಲಾಗ್ ಶೀಟ್ ಕೊಟ್ಟಾಗ ಅವರು ಒಂದು ಇಮ್ಯಾಜಿನೇಷನ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಇಲ್ಲ ಈ ಥರ ಮಾಡ್ಬಿಡೋಣ ಅಂತ. ಸೊ ಅವ್ರನ್ನ ಕನ್ವೆ ಮಾಡಿ, ಇಲ್ಲ ಸರ್ ಈ ಥರ ಅವ್ರು ತುಂಬ ಡೀಟೇಲಾಗಿ ಹೇಳಬೇಕು. ಅಂದರೆ ಹಿಂಗೆ ಬೇಡ ಸರ್, ಹಿಂಗೆ ತೊಗೊಳ್ಳೋಣ, ಹಿಂಗೆ ಎಕ್ಸ್ಪ್ರೆಷನ್ ಕೂಡ ಚೆನ್ನಾಗಿರುತ್ತೆ, ಹಿಂಗೆಲ್ಲ ಹೇಳ್ತಾ ಹೋದ ಅವರು ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ. ಅವ್ರಿಗೆ ಕೊಟ್ಟಿದ್ದೆ ಓಕೆ ಅಂದ್ಬಿಟ್ರೆ ಸರಿ, ಅವ್ರು ಡೈರೆಕ್ಟ್ರ್ ಓಕೆ ಅದೆಲ್ಲ ಬಿಟ್ಟು ಅಂತ ಸುಮ್ಮನೆ ಆಗ್ಬಿಟ್ಟು. ಅಂದರೆ ನೀವು ಎಕ್ಸ್ಪ್ಲೈನ್ ಮಾಡಿಲ್ಲ ಸರ್ ಈ ಥರ ಬೇಕು ಅಂತ ಅವ್ರಿಗೆ ಪ್ರೆಸರ್ ಮಾಡಿದಾಗ ಅವರು 100% ಕೊಡ್ತಾರೆ. ಫಸ್ಟ್ ಟೈಮ್ ಎಲ್ಲ ಸ್ವಲ್ಪ ಇಲ್ಲ ಹಿಂಗೆ ಬೇಡ ಅಂತ ಇರ್ತಾರಲ್ಲ, ಇಲ್ಲ ಸರ್ ನೀವು ಮಾಡಿ ನೋಡಿ ಅಂದಾಗ ಒಂದು ಹೀರೋಯಿನ್ ಬೈಯೋ ಸೀನ್ ಬರುತ್ತೆ. ಸೊ ಅಲ್ಲಿ ಅವ್ರು ಫುಲ್ ಓಪನ್ ಅಪ್ ಆಗ್ಬಿಡ್ತಾರೆ, ಹೆಂಗೆ ಕಿರ್ಚಾಡ್ ಕೂಗೋದಿಲ್ಲ. ಅವಾಗ ಸರ್ ಇದು ಬೇಕಿರೋದು ನಂಗೆ ಹಂಗೆಲ್ಲ ಹೇಳಿದಾಗ ನಂಗೆ ವಾವ್. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಸೀನ್ ಇದೆ, ಅದು ಅಷ್ಟೇ ಸರ್ ಹೆಂಗಿರುತ್ತೆ ಸ್ವಲ್ಪ ಜೋಶ್, ಅದೆಲ್ಲ ಸರ್ಪ್ರೈಸ್ ಅನ್ಸುತ್ತೆ. ಸೂಪರ್. ಅರ್ಜುನ್ ಅನ್ನೋ ಹೆಸರು ನ್ಯಾಚುರಲಿ ಪವರ್ಫುಲ್ ಆಗಿದೆ, ಆ ಕಾರಣಕ್ಕಿಟ್ರ ಅಥವಾ ಅದಕ್ಕೂ ಏನಾದ್ರು ಮೈಥಾಲಜಿ ಕನೆಕ್ಷನ್ ಇದೆಯಾ? ಇಲ್ಲ ಸರ್, ಅರ್ಜುನನ ಬಾಣ ಮತ್ತು ಹಯಗ್ರೀವನ ನೋಟ್ ಅಂತ ಏನೋ ಬರುತ್ತಲ್ಲ, ಅದು ಅರ್ಜುನ ಅಂದ್ರೆ ಪವರ್ಫುಲ್ ಅಲ್ವಾ. ಸೊ ಅರ್ಜುನ ಹಯಗ್ರೀವ ಅನ್ನೋದು ಕರೆಕ್ಟಾಗಿ ಕೂರ್ತಿದೆ ನಮಗೆ. ಆಮೇಲೆ ಅರ್ಜುನ ಅನ್ನೋದು ಅವನು ಯಾರು ದ್ರೋಣಾಚಾರ್ಯನ ಇಟ್ಕೊಂಡು ಆ ಥರ ಇದೆಯಲ್ಲ, ಅದೊಂದು ಗೇಮ್ ಇಟ್ಟರೆ ಏನೋ ಮಾಡ್ತಾನೆ ಅನ್ನೋದ್ರಿಂದ ಪವರ್ಫುಲ್ ಹೆಸರು ಅಂತ ಅರ್ಜುನ ಹಯಗ್ರೀವ ಅಂತ ಇಟ್ಕೊಂಡು. ಸೂಪರ್. ಈಗ 27ನೇ ತಾರೀಕು ಫೆಬ್ರವರಿ ನಿಮ್ಮ ಚಿತ್ರದ ಬಿಡುಗಡೆ ಇದೆ. ಇದು ನಿಮ್ಮ ಮೊದಲ ಚಿತ್ರ. ಯು ಹ್ಯಾವ್ ಅನ್ ಎಂಟೈರ್ ಕೆರಿಯರ್ ಅಹೆಡ್ ಆಫ್ ಯು. ಏನು ನೋಡ್ತಾ ಇದೆ ನಿಮ್ಮ ತಲೆಯಲ್ಲಿ? ಭಯ ಆಗ್ತಿದೆ ಸರ್, ಭಯನೂ ಆಗ್ತಿದೆ, ಟೆನ್ಷನ್ಸ್ ಇದೆ, ಮೈಂಡಲ್ಲಿ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಹೆಂಗೆ ಜನ ತಗೋತಾರೆ ಅಂದರೆ ವಾವ್, ನಮಗೆಲ್ಲ ವಾವ್ ಅನಿಸಿದೆ ನೋಡಲ್ಲ, ಸೆನ್ಸಾರ್ ಅವರು ಹೆಂಗೆ ತಗೋತಾರೆ. ಸೊ ಒಂದಷ್ಟು ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಸೆನ್ಸಾರ್ ಆಯ್ತಾ? ಅದೇ ನಾಳೆ ಇದೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? UA ಕೊಟ್ಟರೆ ಎಲ್ಲ ಆ್ಯಕ್ಚುಲಿ ನಮ್ದು ಅಂಥದ್ದಿಲ್ಲ. ಅಂದರೆ ಎಲ್ಲ ಮಕ್ಕಳೆಲ್ಲ ನೋಡೋಂಥ ಸಿನಿಮಾನೇ, ನಾವೇನು ಆ ಥರದೇ ಸಿನಿಮಾ. ಅಂದರೆ ಫ್ಯೂಚರ್ ಮೆಡಿಕಲ್ ಏನು ಮಾಡ್ಬೋದು, ದೇವ್ರ ಬಗ್ಗೆ ಎಲ್ಲ ಎಲ್ಲರಿಗೂ ಗೊತ್ತು. ಇವಾಗ ದೇವ್ರನ್ನ ಇದನ್ನು ನೋಡಿ ನಾವು ಹೆಂಗೆ ಆಯಿತು ಅಂತ ತೋರಿಸ್ತಾ ಇದೀವಿ ಬಿಟ್ಟು ನಾವೇನು ಬೇರೆ ಏನು ತೋರಿಸ್ತಿಲ್ಲ. ಸೊ UA ಕೊಟ್ಟರೆ ಖುಷಿ, ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ. UA ಕೊಟ್ಟರೆ ನೋಡೋಣ ಏನು ಮಾತಾಡ್ತಾರೆ ಅಂತ ಒಂದು ಇದರಲ್ಲಿ. ಸೊ ಮಿಕ್ಸ್ಡ್ ಫೀಲಿಂಗ್ಸಲ್ಲಿ ಇದ್ದೀನಿ. ಓಕೆ, ಲವ್ಲಿ. ಬಟ್ ನೀವು ತೊಗೊಂಡಿರೋ ಒಂದು ಕಾನ್ಸೆಪ್ಟ್ಗೆ ನಿಜವಾಗ್ಲೂ ಒಂದು ಔಟ್ ಆಫ್ ದಿ ಬಾಕ್ಸ್ ಕಾನ್ಸೆಪ್ಟೇ ಇದು. ಅದನ್ನು ಆಬ್ವಿಯಸ್ಲಿ ಒಂದು ಸೈಕೋ ಥ್ರಿಲ್ಲರ್ ಝೋನಲ್ಲಿ ಹೇಳ್ತಾ ಇದ್ದೀರಿ. ಐ ಥಿಂಕ್ ಧನ್ವೀರ್ ಅವ್ರು ಫಸ್ಟ್ ಟೈಮ್ ಇದು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಸೊ ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ಲೈಕ್ ಐ ಸೆಡ್, ದೇರ್ಸ್ ಅನ್ ಎಂಟೈರ್ ಕೆರಿಯರ್ ಅಹೆಡ್ ಆಫ್ ಯು. ಒಳ್ಳೇದಾಗಲಿ. PRK ಇಂದ ಶುರುವಾಗಿದೆ, ಏನೋ ಅವರ ಒಂದು ಗುಡ್ ವಿಶಸ್ಸಿಂದಲೇ ಇದು ಮುಂದೆ ಸಾಗಲಿ. ದ ಬೆಲ್ ನಾನು ನೋಡ್ತೀನಿ ನಾನು. ನೋಡಿ ಸರ್, ನೋಡಿ, ಥ್ಯಾಂಕ್ ಯು. ನೋಡ್ಬಿಟ್ಟು ರಿವ್ಯೂ ಮಾಡಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.